ಸ್ಪರ್ಧೆ ಮಾಡೋದು ಮುಖ್ಯ ಅಲ್ಲ, ಸೋಲು ಗೆಲುವು ಮುಖ್ಯ ಅಲ್ಲ, ಜನರ ಜೊತೆಗೆ ಒಡನಾಟ ಇಟ್ಕೊಳೋದು ನಿಜವಾದ ರಾಜಕಾರಣಿಗಳ ಲಕ್ಷಣ. ಎಲೆಕ್ಷನ್ ಮುಗಿದು 1 ವರ್ಷ ಆದ್ರೂ ಕೂಡ ಇವತ್ತು ಜಿಲ್ಲೆ ಕಡೆ ತಲೆ ಹಾಕಿಲ್ಲ. ವೀಕ್ಷಕರೇ ನಮಸ್ಕಾರ. ವಿಜಯವಾಹಿನಿಯ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಎಸ್.ಆರ್. ಕರ್ನಾಟಕ ರಾಜ್ಯದಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ಕಂಡಂತಹ ರಾಜಕಾರಣಿ, ಕರ್ನಾಟಕದ ಒಂದು ದಿಟ್ಟ ಮಹಿಳೆ ನಮ್ಮ ಜೊತೆಯಲ್ಲಿ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ವೀಣಾ ವಿಜಯಾನಂದ ಕಶ್ಯಪ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ತಾವು ಹೊಸದಾಗಿ ವಿಜಯವಾಹಿನಿ ಒಂದು ಸುದ್ದಿ ಮಾಧ್ಯಮವನ್ನ ಪ್ರಾರಂಭಿಸಿದೀರಾ ಅಂತೇಳಿ ಕೇಳಿದೆ. ತಮ್ಗೆ ಶುಭ ಕೋರ್ತೀನಿ, ಒಳ್ಳೇದಾಗ್ಲಿ. ಇದೇ ತರ ತಮ್ಮ ಸಾಮಾಜಿಕ ಕಳಕಳಿಯ ಸಾಮಾಜಿಕ ಸೇವೆ ಮುಂದೆ ಹೊರಿಲಿ. ಆದಷ್ಟು ಇನ್ನ ಹೆಣ್ಣು ಮಕ್ಕಳು, ನನ್ನಂತೆ ಹಿಂದೆ ಇರುವಂತ ಹೆಣ್ಣು ಮಕ್ಕಳೆಲ್ಲ ಇನ್ನ ಬೆಳಕಿಗೆ ಬರ್ಲಿ. ವಿಶೇಷವಾಗಿ ಮಹಿಳೆಯರಿಗೆ ಒತ್ತು ಕೊಡುವಂತ ಮಾಧ್ಯಮ ನಿಮ್ದಾಗ್ಲಿ ಅಂತೇಳಿ ಶುಭ ಹಾರೈಸ್ತೀನಿ. ಮೇಡಮ್, ಇವತ್ತು ನಾವು ವಿಶೇಷವಾಗಿ ತಮ್ಮನ್ನ ಸಂದರ್ಶನ ಮಾಡಿಸ್ಬೇಕು ಅಂತಂದಿತ್ತು. ಎಷ್ಟು ಹೆಣ್ಣು ಮಕ್ಕಳು ಇವತ್ತು ಮುಂದಿನ ಮಾಧ್ಯಮದ ಮುಂದೆ ಅಥವಾ ರಾಜಕಾರಣದಲ್ಲಿ ಬರೋದಕ್ಕೆ ಎಷ್ಟೋ ಹಿಂದೆಜ್ಜೆ ಆಗ್ತಾರೆ. ಅಂಥದ್ರಲ್ಲಿ ನೀವು ದಿಟ್ಟವಾಗಿ ಹೋರಾಟ ಮಾಡಿ ಸತತ ಸೋಲು ಗೆಲುವುಗಳನ್ನ ನೋಡ್ಕೊಂಡ್ ಬಂದಂತಹ ಹೆಣ್ಣು ಮಗಳು. ಸೊ ಮೊದಲನೇದಾಗಿ ರಾಜಕಾರಣ ಅಂದ್ರೆ ನಿಮ್ ಪ್ರಕಾರ ಏನು ಮೇಡಮ್? ರಾಜಕಾರಣ ಅಂತಂದ್ರೆ ನನ್ನ ಪ್ರಕಾರ ಈಗ ನಾವು ಬೆಳೆಯೋದ್ರ ಜೊತೆಗೆ ಇತರರನ್ನು ಬೆಳೆಸುವಂಥದ್ದು, ಜೊತೆಗೆ ಸಾಮಾಜಿಕ ಸೇವೆ. ರಾಜಕಾರಣ, ನಾವು ರಾಜಕಾರಣಿ ಜನನಾಯಕ ಅಂತ ಅನ್ಸ್ಕೊಳೋದೇ ಆ ಒಂದು ನಿಟ್ಟಿನಲ್ಲಿ. ಇವತ್ತು ನೊಂದಂಥವ್ರಿಗೆ ಹಾಗೂ ಕಡುಬಡವ್ರಿಗಾಗಿರ್ಬೋದು, ಇವತ್ತು ಸಾಕಷ್ಟು ಜನ ಮಹಿಳೆಯರಿನ ವಿಶೇಷವಾಗಿ ಅವರಿಗೆ ಬೆಳಕು ಚೆಲ್ಲಬೇಕಾಗಿದೆ. ಅವ್ರನ್ನ ಒಂದು ಹೊರ ಪ್ರಪಂಚಕ್ಕೆ ತರಬೇಕಾಗಿದೆ. ಎಷ್ಟೋ ಜನ ಇನ್ನ ಮನೆ ಹೊಸಲು ಬಿಟ್ಟೆ ಆಚೆ ಬಂದಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ. ಇಂಥದ್ರಲ್ಲಿ ನಾವು ಸಮಾನತೆ ಅಂತೇಳಿ ನಾವು ಇರುವಂತ ಕ್ಷೇತ್ರ ಅಣ್ಣ ಬಸವಣ್ಣವರ ಕ್ಷೇತ್ರ. 12ನೇ ಶತಮಾನದಲ್ಲೇನೆ ಮಹಿಳೆಯರಿಗೆ ಸಮಾನತೆಯನ್ನ ಕೊಟ್ಟೋದಂತವ್ರು. ಅಂತ ಒಂದು ನಾವು ಕ್ಷೇತ್ರದಲ್ಲಿ ಇದ್ದಾಗ ಬರೀ ಬಾಯಿ ಮಾತಲ್ಲಿ ಮಹಿಳೆಯರಿಗೆ ಸಮಾನತೆ, ಮಹಿಳೆಯರಿಗೆ ಎಲ್ಲಾ ಸೌಲಭ್ಯಗಳು ಸಿಗ್ಬೇಕು, ಎಲ್ಲಾ ಕ್ಷೇತ್ರದಲ್ಲೂ ಇರ್ಬೇಕು ಅನ್ನೋವಂಥದ್ದೆಲ್ಲ ಕಾರ್ಯರೂಪಕ್ಕೆ ತರುವಂಥದ್ದಾಗಿರ್ಬೋದು. ಯುವಕರಿಗೆ ಹೆಚ್ಚಿಗೆ ನಾವು ಪ್ರೋತ್ಸಾಹವನ್ನ ಕೊಟ್ಟು ಯುವ ಜನತೆಗೆ ಹೊಸ ಹೊಸ ಆಲೋಚನೆಗಳಿರುತ್ತೆ, ಅವ್ರಿಗೂ ಒಂದು ಆದ್ಯತೆಯನ್ನ ಮಾಡಿಕೊಡೋದ್ರ ಜೊತೆಗೆ ವಿಶೇಷವಾದಂತ ಎಲ್ಲ ಒಂದು ಸಮುದಾಯಗಳನ್ನ ಒಗ್ಗೂಡಿಸ್ಕೊಂಡು ಒಂದು ಸ್ವಸ್ಥ ಸಮಾಜವನ್ನ ಕಟ್ಟುವಂಥದ್ದು ರಾಜಕಾರಣಿಗಳ ಒಂದು ದೊಡ್ಡ ಜವಾಬ್ದಾರಿ. ನನ್ನ ಪ್ರಕಾರ ರಾಜಕಾರಣ ಅಂತಂದ್ರೆ ಜನರ ಸೇವೆಗೋಸ್ಕರ ನೀಡಿರುವಂತ, ಭಗವಂತ ನೀಡಿರೋದಾಗಿರ್ಬೋದು, ಜನರು ಒಂದು ಕೊಟ್ಟಿರೋ ಅವಕಾಶ ಆಗಿರ್ಬೋದು, ಅವರ ಸೇವೆ ಮಾಡೋದಕ್ಕೆ ನೀಡಿರುವಂತ ಒಂದು ಅವಕಾಶ ಅಂತ ಹೇಳಕ್ಕೆ. ಆದ್ರೆ ನೀವ್ ಹೇಳ್ದಂಗೆ ನಿಜವಾಗ್ಲೂ ಹೆಣ್ಮಕ್ಳು ಹೊಸಲು ದೊಡ್ಡ ಬಂದ್ರೆ ಈ ರಾಜಕಾರಣದಲ್ಲಿ ಬದುಕೋದಷ್ಟು ಈಸಿ ಇದೆಯಾ? ಖಂಡಿತವಾಗ್ಲೂ ರಾಜಕಾರಣ ಅಂತಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಹೆಣ್ಮಕ್ಳಿಗೆ ದೊಡ್ಡ ಸವಾಲೇ ಇದೆ. ಹೆಣ್ಮಕ್ಳನ್ನ ಯಾರು ಅಷ್ಟು ಈಸಿಯಾಗಿ ಮುಂದೆ ಹೋಗೋದಕ್ ಬಿಡಲ್ಲ. ಎಷ್ಟು ಗಂಡು ಮಕ್ಳು ಸವಾಲುಗಳನ್ನ ಎದುರಿಸ್ತಾರೋ ಅದ್ರ ದುಪ್ಪಟ್ಟು ಹೆಣ್ಣು ಮಕ್ಳು ಸವಾಲುಗಳನ್ನ ಸವಾಲುಗಳು ಅಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಮಾರಲಿ ಸಪೋರ್ಟ್ ಆಗಿರ್ಬೋದು. ಎಷ್ಟೋ ಜನ ಹೆಣ್ಣು ಮಕ್ಳಿಗೆ ಟ್ಯಾಲೆಂಟ್ ಇರುತ್ತೆ, ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗಿರುತ್ತೆ. ಎಲ್ಲಾ ರೀತಿಯಲ್ಲೂ ಇವತ್ತು ಹೆಣ್ಣು ಮಕ್ಕಳಿಗೆ ನಾವಿದೀವಿ ನಿಮ್ಮ ಜೊತೆಗೆ ಅಂತೇಳಿ ಧೈರ್ಯ ತುಂಬುವಂತ ವ್ಯಕ್ತಿಗಳು ಬೇಕಾಗಿರ್ತಾರೆ. ಇವತ್ತು ಅಂಥದ್ರಲ್ಲಿ ಎಲ್ಲೋ ಹೆಣ್ಮಕ್ಳು ಮುಂದೆ ಹೋಗ್ತಾ ಇದಾರೆ ಅಂತಂದ್ರೆ ಕಾಲ್ ಜಗ್ಗಿ ಕೆಳಗಿಳಿಯುವಂಥದ್ದೇ ಜಾಸ್ತಿ ಸಮಾಜದಲ್ಲಿ. ಒಂದು ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳು ಇನ್ನ ತೆರೆಮರೆಯಲ್ಲಿ ಸಾಕಷ್ಟು ಪ್ರತಿಭೆಗಳು, ಸಾಕಷ್ಟು ಹೆಣ್ಣು ಮಕ್ಕಳು ಒಂದು ಎಲ್ಲಾ ಒಂದು ಟ್ಯಾಲೆಂಟ್ ಇರುವಂತ ಹೆಣ್ಣು ಮಕ್ಕಳು ಇದ್ದಾರೆ. ಅವರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಆಗ್ಬೇಕು ಅಂತೇಳಿ ನನ್ನ ಒಂದು ಅನಿಸಿಕೆ. ಈ ರಿಸರ್ವೇಶನ್ ಅಂತ ಏನ್ ಕೊಟ್ಟಿದಾರಲ್ಲ ಹೆಣ್ಣು ಮಕ್ಕಳಿಗೆ 33% ಕೊಡ್ಬೇಕು, ಅದು ಯಾವುದೇ ಆಗ್ಲಿ ಅಂತ, ರಾಜಕಾರಣದಲ್ಲಿ ನಿಜವಾಗ್ಲೂ ಬರ್ತಿದ್ಯಾ ಅಥವಾ ನೀವು ಪಡಿತಾ ಇದ್ದೀರಾ? ನಿಮ್ಗೆ ಅನಿಸ್ತಿದ್ಯಾ ರಿಸರ್ವೇಶನ್ ಸಿಕ್ಕಿದೆ ಅಂತ? ಖಂಡಿತವಾಗ್ಲೂ ಇವಾಗಿನ ಒಂದು ರಾಜಕೀಯ ನಾವು ವಿಶ್ಲೇಷಣೆ ನೋಡೋದಾಯ್ತು ಅಂದ್ರೆ ಇನ್ನ ಅದು ಆ ಮಟ್ಟಕ್ಕೆ ನಾವು ತಲುಪಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈಗ 224 ಕ್ಷೇತ್ರದಲ್ಲಿ 8ರಿಂದ 9 ಜನ ಶಾಸಕಿಯರು ಅಂತಂದ್ರೆ 224ಕ್ಕೂ 8ರಿಂದ 9 ಜನ ಶಾಸಕಿಯರಿಗೂ ಎಷ್ಟು ವ್ಯತ್ಯಾಸ ಇದೆ ನೀವೇ ನೋಡ್ಕೊಳ್ಳಿ. 33% ಅಂದ್ರೆ ಎಷ್ಟು ಜನ ಇರಬೇಕು? ಇದನ್ನ ಪ್ರಶ್ನೆ ಮಾಡಿದ್ರೆ ಬಂಡಾಯ ಅಂತ ಕರೀತಾರ? ಖಂಡಿತವಾಗ್ಲು ಈಗ ಹೆಣ್ಮಕ್ಳು ಜಾಸ್ತಿ ಮಾತಾಡಿದ್ರಂದ್ರೆ ಬಾಯಿ ಮುಂದಿದೆ, ಬಜಾರಿ ಅಂತ ಹೇಳ್ತಾರೆ. ಬಟ್ ಹೆಣ್ಮಕ್ಳು ಮಾತಾಡ್ಬೇಕು, ತಮ್ಮ ಅನ್ಸಿದ್ದನ್ನ ತಾವು ಹೇಳ್ಕೋಬೇಕು, ಹೊರಗೆ ಹಾಕ್ಬೇಕು. ಈಗ ಹೊಂದಿದ್ದೀರಾ, ತಾವು ಮುಂದೆ ಹಾಕಿದೀರಾ ತಮ್ಮ ಮನಸ್ಸಲ್ಲಿ ಇರುವಂತಹ ನೋವನ್ನ? ಖಂಡಿತವಾಗ್ಲೂ ನನಗೆ
ಪಾರ್ಲಿಮೆಂಟ್ರಿಗೆ ನನ್ನ ಆಸೆ ಇಲ್ಲ ಇದು. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ಅವಕಾಶ ಕೊಟ್ಟಾಗ ಸಾಕಷ್ಟು ನಾನು ಕುಟುಂಬಗಳನ್ನ, ಕೆಳವರ್ಗದ ಜನರನ್ನ, ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಅವರು ಎದುರಿಸ್ತಿರುವಂತ ಸವಾಲುಗಳನ್ನಾಗಿರ್ಬೋದು, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರೋದಾಗಿರ್ಬೋದು, ಸರ್ಕಾರಿ ಸೌಲಭ್ಯಗಳಿಂದನೂ ವಂಚಿತರಾಗಿರುವಂತದನ್ನ ನಾನು ನೋಡಿದ್ದೀನಿ. ಇದನ್ನ ಅವರಿಗೆ ಮುಟ್ಸುವಂತ ಕೆಲಸ ಮಾಡ್ಬೇಕು. ಒಂದು ನಾನು ಹೇಳ್ದೆ, ರಾಜಕಾರಣ ಅಂದ್ರೆ ಸಮಾಜ ಸೇವೆ, ಜನರಿಗೋಸ್ಕರ ಮಾಡುವಂತ ಸೇವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮನ್ನ ಆಯ್ಕೆ ಮಾಡಿ ಕಳ್ಸಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಾನು ಸಾಕಷ್ಟು ಹೆಣ್ಣು ಮಕ್ಕಳನ್ನ ನೋಡಿದಾಗ ನೊಂದಿರೋಂಥವ್ರು, ಕುಗ್ಗೋಗಿರೋಂಥವ್ರು, ಅವರಿಗೆ ಆತ್ಮಸ್ಥೈರ್ಯ ತುಂಬೋದಕ್ಕೆ ಯಾರು ಇಲ್ಲ, ನಮ್ಮವರು ಅಂತ ಹೇಳ್ಕೊಳೋದಕ್ಕೆ ಯಾರು ಇಲ್ಲ ಅಂತಂದ್ರಲ್ಲಿ ನಾನೊಬ್ಬ ಮಹಿಳಾ ಜಿಲ್ಲಾ ಪಂಚಾಯತಿ ಅಧ್ಯಕ್ಷಳಾದಾಗ ಮುಕ್ತವಾಗಿ ಅವ್ರು ಬಂದು ನನ್ನ ಹತ್ರ ಹೇಳ್ಕೊತಾ ಇದ್ರು, ಈ ತರ ಇದೆ ಸಮಸ್ಯೆ ಅಂತೇಳಿ. ನಾನು ಕೂಡ ಎಷ್ಟು ನನಗೆ ನನ್ನ ನಿಟ್ಟಿನಲ್ಲಿ ನಾನು ಎಷ್ಟು ಸರಿ ಮಾಡೋದಕ್ಕೆ ಸಾಧ್ಯನೋ ಅಷ್ಟೆಲ್ಲ ನಾನು ಸಪೋರ್ಟ್ ಮಾಡಿ ಸರಿ ಮಾಡ್ತಿದ್ವಿ. ಈ ಒಂದು ನಿಟ್ಟಿನಲ್ಲಿ ನಾನು ಅವಾಗ ಅನ್ಕೊಂಡಿದ್ದು, ಆಯ್ತು ದೇವ್ರೇನೋ ಒಂದು ಅವಕಾಶ ಕೊಟ್ಟಿದ್ದಾನೆ ಜನರ ಸೇವೆ ಮಾಡೋದಕ್ಕೋಸ್ಕರ, ಇದು ನನಗೆ ಸಿಕ್ಕಿರುವಂತ ಒಂದು ಅವಕಾಶ, ಕೊನೆ ಉಸಿರಿರೋವರೆಗೂ ನಾನು ಸೇವೆ ಮಾಡ್ಬೇಕು ಜನರದಂತ ಅವತ್ತೇ ತೀರ್ಮಾನ ಮಾಡಿದೆ ನಾನು. ನನಗೆ ಮುಂದೆ ನನಗೆ ಪಾರ್ಲಿಮೆಂಟ್ರಿ ಅವಕಾಶ ಸಿಗುತ್ತೆ ಅದು ಇದು ಏನೂ ಇರ್ಲಿಲ್ಲ ತಲೆಯಲ್ಲಿ. ನಾನು ರಾಜೀನಾಮೆ ಕೊಟ್ಟ ಮೇಲೆ ಜನರು ಒತ್ತಾಯ ಇತ್ತು, ಇಲ್ಲ ನೀವು ಬಟ್ ಸಾಕಷ್ಟು ಹೆಸರು ಕೇಳ್ಪಡ್ತು, ತಮ್ಮ ಹೆಸರು ಎಲ್ಲಾ ಕಡೆ ಕೇಳ್ಪಡ್ತಾ ಇತ್ತು. ಹೌದು, 2019ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. ನಮ್ಮ ಕಾಂಗ್ರೆಸ್ ಗಾಳಿನೂ ಇರ್ಲಿಲ್ಲ. ನಮ್ಮ ಜಿಲ್ಲೆಯಲ್ಲೂ ಸಾಕಷ್ಟು ಜನ ಹಿರಿಯ ನಾಯಕರು ಇನ್ಲೇಟ್ ಹಾಕಿದ್ರು ನಿಂತ್ಕೊಳೋದಕ್ಕೆ. ನಾನೊಬ್ಬ ಮಹಿಳೆ ಆಗಿ ಜನರು ಒಂದು ಅಪೇಕ್ಷೆ ಇತ್ತು ನಾನು ನಿಂತ್ಕೋಬೇಕು ಅಂತೇಳಿ. ಒಬ್ಬ ಮಹಿಳೆ ಆಗಿ ನಾನು ಆಯ್ತು ಅಂತೇಳಿ ಆ ಸವಾಲನ್ನ ಸ್ವೀಕರಿಸಿದೆ. ನಾನು ನಿಂತ್ಕೋತೀನಿ, ಸೋಲೋ ಗೆಲುವೋ ಸೆಕೆಂಡ್ರಿ. ಮಹಿಳಾ ಪ್ರತಿನಿಧಿ, ಮೊದಲನೇ ಬಾಗಲಕೋಟೆ ಜಿಲ್ಲೆಯ ಪಾರ್ಲಿಮೆಂಟ್ರಿ ಮಹಿಳಾ ಪ್ರತಿನಿಧಿಯಾಗಿ ನನಗೆ ನಿಂತ್ಕೊಳೋದಕ್ಕೆ ಸಾಕಷ್ಟು ಆಸಕ್ತಿ ಇದೆ. ನಾನು ನಿಂತ್ಕೋತೀನಿ, ಮುಂದಿಂದು ಅದು ಜನರಿಗೆ ಬಿಟ್ಟು ತೀರ್ಪು ಅಂತ ಹೇಳಿ ನಾನು ಅವತ್ತು ಕಾಂಪೀಟ್ ಮಾಡಿದೆ. ಜನ ನನಗೆ 5 ಲಕ್ಷ ಮತಗಳನ್ನ ನೀಡಿದ್ರು. 16 ಲಕ್ಷ ವೋಟಿಂಗ್ ಇದ್ದಿದ್ದು, 5 ಲಕ್ಷ ಮತಗಳನ್ನ ನೀಡಿದ್ರು. ಆಯ್ತು, ಫಸ್ಟ್ ಟೈಮ್ ನಾವು ಜಿಲ್ಲಾ ಪಂಚಾಯತಿಯಿಂದ ಪಾರ್ಲಿಮೆಂಟ್ರಿವರೆಗೂ ಅಂತಂದ್ರೆ ಜನ 5 ಲಕ್ಷ ನನಗೆ ಮತದಾನ ಮಾಡಿ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತಂದ್ರೆ 5 ಲಕ್ಷ ನೀಡಿದಂತ ಮತದಾರರಿಗೋಸ್ಕರನಾದ್ರೂ ನಾನು ಸೇವೆ ಮಾಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಸೋತ ತಕ್ಷಣ ನಮ್ಮ ಮನೆ ಸೇರ್ಲಿಲ್ಲ. ಆ 5 ಲಕ್ಷ ಜನ ನನ್ನ ಮೇಲೆ ಭರವಸೆ ಇಟ್ಟು, ನನ್ನ ಮೇಲೆ ನಂಬಿಕೆ ಇಟ್ಟು ಮತದಾನ ಮಾಡಿದ್ದಾರೆ. ಅವರ ಕಷ್ಟ ಸುಖಕ್ಕಾಗಬೇಕು, ನಮ್ಮ ಜಿಲ್ಲೆಯ ಜನರ ನೋವುಗಳಿಗೆ ನಾನು ಸ್ಪಂದಿಸ್ಬೇಕು ಅಂತೇಳಿ ನನಗೆ 8 ಮತಕ್ಷೇತ್ರಗಳು ಬರುತ್ತೆ. 8 ಮತಕ್ಷೇತ್ರದಲ್ಲೂ ನಾನು ಮತ್ತೆ ಸಂಚಾರ ಮಾಡೋದಕ್ಕೆ ಶುರು ಮಾಡಿದೆ. ಕಾಂಗ್ರೆಸ್ ಪಕ್ಷದಿಂದ ನೋವಾಗಿದೆಯಾ ತಮಗೆ? ಖಂಡಿತವಾಗ್ಲೂ ಟಿಕೆಟ್ ಸಿಕ್ಕಿಲ್ಲ. ಇವತ್ತಿಗೆ ನಾನು ಸಂಸದಳಾಗ್ತಿದ್ದೆ ಜನರ ಕಷ್ಟಕ್ಕೆ. ಈಗ ಜನರ ಕಷ್ಟಕ್ಕೆ ನಾವು ಒಂದು ಹಂತದಲ್ಲಿ ಸಮಾಜ ಸೇವಕರಾಗಿ ಒಂದು ಹಂತದಲ್ಲಿ ನಾವು ಸೇವೆ ಮಾಡ್ಬೋದು. ಅದೇ ನಾವು ಅಧಿಕಾರ ಇತ್ತು ಕೈಯಲ್ಲಿ ಅಂತಂದ್ರೆ ಇನ್ನ ಹೆಚ್ಚಿನ ಮಟ್ಟದಲ್ಲಿ ನಾವು ಜನರಿಗೆ, ಅವರಿಗೆ ಸಿಗುವಂತ ಸೌಲಭ್ಯಗಳು, ಆಗ ಅವ್ರಿಗೆ ಇರುವಂತ ಎಲ್ಲದನ್ನೂ ನಾವು ದೊರಕಿಸ್ಕೊಡೋಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡ್ಬೋದು. ಅಧಿಕಾರ ಬಹಳ ಮುಖ್ಯ ಅಂತ ಅಂದಾಗ ಆ ಅವಕಾಶ ತಪ್ಪೋಯ್ತಲ್ಲ. ಜನರ ಸೇವೆ ಮಾಡೋದಕ್ಕೆ ಇದ್ದಂತ ಒಂದು ಅವಕಾಶ. ಜಿಲ್ಲೆ ಜನರ ಆಸೆ ನಾನು ಸಂಸದಳಾಗ್ಬೇಕು ಅಂತ ಇತ್ತು. ನಾನು ಆ ನಿಟ್ಟಿನಲ್ಲಿ ಎಲ್ಲೂ ಕೂಡ ವಿಧಾನಸಭಾ ಎಲೆಕ್ಷನ್ ನಡೆದಾಗ ಟಿಕೆಟ್ ಕೇಳಲಿಲ್ಲ. ನಾನು ಜನ ನನ್ನನ್ನು ಸಂಸದಳಾಗಿ ನೋಡ್ಬೇಕು ಅಂತಿದ್ದಾರೆ, ನಾನು ಅದನ್ನೇ ಆಗ್ಬೇಕು ಅಂತೇಳಿ ಅದೇ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡಿದಾಗ ಜನರ ಮನಸ್ಸಲ್ಲಿ ನಾನು ಸಂಸದಳಾಗಬೇಕು ಅಂತ ಇದ್ದಾಗ ನಾನು ಕೂಡ 5 ವರ್ಷ ಸತತ ಪ್ರಯತ್ನ ಮಾಡಿದಾಗ ಖಂಡಿತವಾಗ್ಲೂ ಆ ಒಂದು ನಿಟ್ಟಿನಲ್ಲಿ ಟಿಕೆಟ್ ತಪ್ಪಿದ್ದು ಯಾವ ಮಾನದಂಡದ ಮೇಲೆ ತಪ್ಪಿತು ಅಂತ ನನಗೆ ಆ ಕ್ಷಣದಲ್ಲಿ ಅರ್ಥ ಆಗ್ಲಿಲ್ಲ. ಬಹಳ ನೋವು ಕೂಡ ಆಯ್ತು. ಪ್ರಶ್ನಿಸಿದ್ರ? ಖಂಡಿತವಾಗ್ಲೂ ಅವಾಗ ಪ್ರಶ್ನಿಸಿದೆ, ಯಾವ ಮಾನದಂಡದ ಮೇಲೆ ಟಿಕೆಟ್ ತಪ್ಪೋಯ್ತು, ನನಗೆ ಯಾಕೆ ಸಿಕ್ಕಿಲ್ಲ, ನನ್ನ ಹೆಸರೇ ಹೋಗಿಲ್ಲ ಅಂತ ಅಂದಮೇಲೆ ನಾನು ಹಂಗಾದ್ರೆ ಕೆಲಸ ಮಾಡಿರೋದು ಸುಳ್ಳ, ನನ್ನ ಜಿಲ್ಲೆಯಲ್ಲಿ ಇದೀನಿ ಅಂತ ಅಸ್ತಿತ್ವನೇ ಸುಳ್ಳ ಹಾಗಾದ್ರೆ ಅಂತೇಳಿ. ನಿಮಗೆ ಅಂದ್ರೆ ನೀವು ಮಾಡಿರುವಂತಹ ಎಫರ್ಟ್ಗೆ, ನಿಮ್ಮ ಫ್ಯಾಮಿಲಿಗೆ ಅಂದ್ರೆ ನಿಮ್ಮ ಹಸ್ಬೆಂಡ್ಗೆ ಅವ್ರಿಗೆ ಒಂದು ಅವಕಾಶಗಳನ್ನ ಕೊಡೋದಾಗ್ಲಿ ಅಥವಾ ಅಧಿಕಾರಗಳನ್ನ ಕೊಡೋದಾಗ್ಲಿ ಎರಡು ಒಂದೇ ಅಲ್ವಾ? ಸೊ ಕಶ್ಯಪ್ ಫ್ಯಾಮಿಲಿ ಅಲ್ವಾ ಇದು ಅಂತ ಹೈಕಮಾಂಡ್ ಕನ್ಸಿಡರ್ ಮಾಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಆಗ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಇವಾಗ ಗಂಡ ಹೆಂಡತಿ ಸಂಬಂಧದಲ್ಲಿ ಒಂದಿರ್ಬೋದು, ಬಟ್ ಅವಕಾಶಗಳು ಬಂದಾಗ ನಾನು ಮಹಿಳಾ ಪ್ರತಿನಿಧಿಯಾಗಿ ಮಹಿಳೆಯರಿಗೋಸ್ಕರ ಪಾರ್ಟಿಗೆ ನಾನು ಕೂಡ ಕೆಲಸ ಮಾಡಿರ್ತೀನಿ. ಇವಾಗ ನಾವು ಇಂಡಿವಿಜುವಲಿ ನೋಡ್ಬೇಕಾಗುತ್ತೆ. ವ್ಯಕ್ತಿ ನಾವು ಮನೆಯಲ್ಲಿದ್ದಾಗ ಸಂಬಂಧಗಳು, ಮನೆಯಿಂದ ಆಚೆ ಬಂದಾಗ ನಾವು ಇಂಡಿವಿಜುವಲಿ ನನ್ನ ಎಬಿಲಿಟಿ ಏನು, ನನ್ನ ಕೆಲಸಗಳೇನು, ನನ್ನ ಶ್ರಮ ಏನು, ನಾವು ಎಷ್ಟು ಅದಕ್ಕೆ ಹರಳಿದ್ದೀನಿ. ನಮ್ಮ ಕುಟುಂಬ 60 ವರ್ಷದಿಂದನೂ ಕೂಡ ಕಾಂಗ್ರೆಸ್ನಲ್ಲೇ ಇದ್ದಂಥ ಕುಟುಂಬ. ನಮ್ಮ ಮಾವನವರು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿ ನಮ್ಮ ಹುನಗುಂದ ತಾಲೂಕಿಂದ ಇಡೀ ರಾಜ್ಯಾದ್ಯಂತ ಒಂದು ಹೆಸರು ಮಾಡಿದಂಥವ್ರು. ಅಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಇಲ್ಲಿ ಸೇವೆಗಳನ್ನ ಸಲ್ಲಿಸಿದೀವಿ. ಆ ಒಂದು ನಿಟ್ಟಿನಲ್ಲಿ ಬಂಡಾಯ ಎದಳದ್ ಬೇಡ, ಅಲ್ಲಿ ಒಂದು ಸೆಂಟ್ರಲ್ ನಾಯಕರು ಕೂಡ ಒಂದು ಮನವಿಯನ್ನ ಮಾಡಿದ್ರು, ಇಲ್ಲ ಮುಂದಿನ ದಿನಮಾನದಲ್ಲಿ ಸೂಕ್ತವಾದಂಥ ಸ್ಥಾನಮಾನಗಳನ್ನ ನೀಡ್ತೀವಿ,
ಯಾವುದೇ ರೀತಿಯಲ್ಲಿ ಬಂಡಾಯವನ್ನ ಇಲ್ಲಿಗೆ ಕೈ ಬಿಡಿ ಅಂತ. ನಿಮ್ಮನ್ನ ಏನಾದ್ರು ಮುಂದೆ MLC ಆಗಿ ನೋಡ್ಬಹುದಾ ನಾವು? ಅದು ಪಾರ್ಟಿಗೆ ಬಿಟ್ಟು ವಿಚಾರ. ಖಂಡಿತವಾಗ್ಲೂ ನಾನು ಎಲ್ಲ ರಾಜಕಾರಣಿಗಳು ಹೇಳುವಂತಹ ಏಕೈಕ ವರ್ಡ್ ನೀವು ಹೇಳ್ತಿದ್ದೀರಿ, ಮುಂದೆ ನೋಡೋಣ ಅಥವಾ ಪಾರ್ಟಿಗೆ ಬಿಟ್ಟ ವಿಚಾರ ಅಂತ. ಈಗ ಹೈಕಮಾಂಡ್ ಡಿಸಿಷನ್ ತಗೋಬೇಕು, ಅದಕ್ಕೆ ನಮ್ಮ ರಾಜ್ಯದ ನಾಯಕರು ಡಿಸಿಷನ್ ತಗೋಬೇಕು. ಈಗ ನಾನು ಆಗ್ಲೇ ವಂಚಿತಳಾಗಿದ್ದೀನಿ ಟಿಕೆಟ್ ಇಂದ. ಇವತ್ತು ಸಂಸದಳಾಗ್ಬೇಕಾಗಿರೋಳು ಇಷ್ಟೆಲ್ಲ ಶ್ರಮ ಪಟ್ಟುನು ಕೂಡ ಮಹಿಳೆಯರ ಹಕ್ಕು ಅಂತ ಹೇಳ್ತೀವಿ ನಾವು, ಮಹಿಳೆಯರಿಗೆ ಸಿಗಬೇಕಾದಂತ ಒಂದು ಸ್ಥಾನಮಾನಗಳಂತ ಹೇಳ್ತೀವಿ. ನಾನು ಪಾರ್ಟಿಗೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಖಂಡಿತವಾಗ್ಲೂ ಕೊಡಿ ಅಂತ ನಾನು ಕೇಳ್ತೀನಿ, ಆಗ್ರಹಿಸ್ತೀನಿ. ಯಾಕಂದ್ರೆ ನಾನು ಕೆಲಸ ಮಾಡಿದ್ದೀನಿ, ಮಾಡಿದಂತ ಕೆಲಸಕ್ಕೆ ನಾನು ಕೂಲಿ ಕೊಡಿ ಅಂತ ನಾನು ಕೇಳೋದ್ರಲ್ಲಿ ತಪ್ಪಿಲ್ಲ. ಅಂಥದ್ರಲ್ಲಿ ನಾನು ಇವತ್ತಿಗೂ ಕೂಡ ಆಗ್ರಹ ಮಾಡ್ತೀನಿ. ಮುಂದಿನ ದಿನಮಾನದಲ್ಲಿ ಯಾಕೆ ಇಷ್ಟು ಮಾತುಗಳನ್ನ ಕೇಳ್ತಾ ಇದ್ದೀವಿ ಅಂತಂದ್ರೆ, ಲೋಕಸಭಾ ಟಿಕೆಟ್ ತಪ್ಪಿತು, ಹಾಗೂ ಅದರ ಜೊತೆಯಲ್ಲಿ ಇಂದಿಗೆ ನಿಮ್ಗೆ ಯಾವುದೋ ಒಂದು ಮಂಡಳಿ ಪೋಸ್ಟ್ ಆಗಿರ್ಲಿ ಅಥವಾ MLC ಪೋಸ್ಟ್ ಆಗಲಿ ಯಾವುದೋ ಒಂದು ಅಧಿಕಾರವನ್ನು ತಮಗೆ ಕೊಡ್ತಾ ಇಲ್ಲ. ಸೊ ಹಾಗೂ ನೀವು ನಿರಂತರವಾಗಿ ಪ್ರತಿ ಎಲೆಕ್ಷನ್ಗೆ ಪ್ರತಿ ಜಿಲ್ಲೆಯನ್ನ ನೀವು ವಹಿಸ್ಕೊಂಡು ಕೆಲಸ ಮಾಡ್ತೀರಿ. ಇಷ್ಟೆಲ್ಲ ಆದ್ಮೇಲೂ ನೀವು ಏನು ಅಪೇಕ್ಷೆ ಇಲ್ಲದೆ ಇರ್ತೀರಾ? ಅಪೇಕ್ಷೆ ಇಲ್ದಂಗೆ ಆಸೆ ಇಲ್ಲದ ಮನುಷ್ಯ ಯಾರು ಇಲ್ಲ. ಈಗ ಹಂಗಾಗಿದ್ರೆ ಸನ್ಯಾಸಿ ಆಗ್ಬಿಡ್ತಿದ್ರು, ಮಠಗಳಲ್ಲಿ ಇರ್ತಿದ್ರು. ಮಠಗಳು ಸುತ್ತ ಈಗ ನಾನು ಅದನ್ನೇ ಅಂತ ಇರ್ತೀನಿ. ಹೆಚ್ಚಾನೆಚ್ಚು ಮಠಾಧೀಶರು ಎಲ್ಲಾ ಕಾರ್ಯಕ್ರಮಗಳಿಗೂ ಕರೀತಾರೆ, ಇಡೀ ಎಲ್ಲಾ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ. ಈಗ ರಾಜಕಾರಣದಲ್ಲಿ ಈ ತರ ಅವಕಾಶಗಳು ಕಡಿಮೆ ಆಗಿದೆ. ಎಲ್ಲಿ ಒಂದ್ ದಿವಸ ಅದೇ ತರ ಮಾಡ್ಬಿಡ್ತಾರೋ ಅಂತೇಳಿ ನಾನು ಸುಮ್ನೆ ಹಾಸ್ಯಾಸ್ಪದವಾಗಿ ಮಾತಾಡ್ತಾ ಇರ್ತೀನಿ. ಈ ಆಸೆ ಇಲ್ಲದ ಮನುಷ್ಯ ಇಲ್ಲ. ಖಂಡಿತವಾಗ್ಲೂ ಇವಾಗ ಒಂದ್ಸರಿ ವಂಚಿತರಾಗಿದ್ದೀವಿ ಅಂತಂದ್ರೆ ಇನ್ನೊಂದು ಅವಕಾಶ ನೀಡ್ತಾರೆ ಅನ್ನುವಂತ ಒಂದು ಭರವಸೆಯಲ್ಲಿ ಎಲ್ಲರೂ ಕೂಡ ಭರವಸೆ ಬಿಟ್ರೆ ಬದುಕೋದಕ್ಕಾಗಲ್ಲ. ನಾನು ಜಿಲ್ಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತಿಗೂ ಜನಸಾಮಾನ್ಯರನ್ನ ಕೇಳಿ ವೀಣಾ ಕಾಶ್ಯಪ್ನವ್ರು ಯಾರು ಅಂತ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಗೊತ್ತಿರುವಂತ ಹೆಸರು, ಚಿರಪರಿಚಿತಳು. ಈಗ ನಾನು 2019ರಲ್ಲಿ ಪಾರ್ಟಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ನಿಂತ್ಕೊಂಡಿದ್ದೆ. ಯಾರು ನಿಂತ್ಕೊಳೋದಕ್ಕೆ ರೆಡಿ ಇಲ್ಲಿ ಸಂದರ್ಭದಲ್ಲಿ ನಾನು ಅವತ್ತಿನ ದಿನ ಒಬ್ಬ ಮಹಿಳೆ ಆಗಿ ದಿಟ್ಟ ನಿರ್ಧಾರವನ್ನು ತಗೊಂಡು ನಾನು ಎಲೆಕ್ಷನ್ ಅಲ್ಲಿ ಕಾಂಟೆಸ್ಟ್ ಮಾಡಿದ್ದೆ. ನಮ್ಮದೇ ಸರ್ಕಾರ ಇದ್ದಾಗ ಎಲ್ಲ ತರ ಅನುಕೂಲ ಇದ್ದಾಗ ಮತ್ತೊಂದು ಅವಕಾಶದಿಂದ ಯಾಕೆ ವಂಚಿತರಾಯ್ತು? ಸ್ವಯಂ ಘೋಷಿತ ಅಲ್ಲೇ ಎಲ್ಲ ಇದು. ಅವ್ರು ಎಷ್ಟು ಸರ್ವೆ ಮಾಡಿಸಿದರೆ, ಎಷ್ಟು ಸರ್ವೆಗಳಲ್ಲಿ ನನ್ನ ಹೆಸರು ಬಂದಿದೆ, ಜನರು ಬಾಯಲ್ಲಿ ಇವತ್ತು ಎಷ್ಟು ಹೆಸರಿದೆ, ಅದನ್ನ ಒಂದು ಸರಿ ಅದನ್ನ ಸರ್ವೆ ಮಾಡಿದ್ರೆ ಇದು ಸ್ವಯಂ ಘೋಷಿತನೋ ಇನ್ ಜನರ ತೀರ್ಪು ಗೊತ್ತಾಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನಾದ್ರು ಟಫ್ ಕಾಂಪಿಟೇಟರ? ಖಂಡಿತವಾಗ್ಲೂ ನಾನು ಅನ್ಕೊಂಡಿಲ್ಲ. ಒಂದೇ ಸಮುದಾಯದವ್ರು ಇರ್ಬೋದು, ಅವ್ರು ನನಗಿನ ಸೀನಿಯರ್ ಇದ್ದಾರೆ. ನಾನು ಅವ್ರಾದ್ಮೇಲೆ ಬಂದಿರೋವಂಥಳು. ಯಾವ ಬಣ ಮೇಡಮ್? ಬಣ ರಾಜಕಾರಣದಲ್ಲಿ ನಾವ್ ಯಾವ್ದು ಇಲ್ಲ. ನಮ್ದು ಒಂದೇ ಕಾಂಗ್ರೆಸ್ ಕುಟುಂಬ ಅಂತೇಳಿ. ನಮ್ಮ ಸಮುದಾಯ ಇವತ್ತು ರೈತಾಪಿ ವರ್ಗದಿಂದ ಕೂಡ್ದಂಥದ್ದು. ಇವತ್ತು ಬೇರೆ ಬೇರೆ ನೋಡ್ತಾ ಇದ್ದೀರಾ, ಸಮುದಾಯಗಳು ಕಡಿಮೆ ಪರ್ಸೆಂಟೇಜ್ ತೆಗೆದ್ರು ಕೂಡ ಅವರಿಗೆ ಒಳ್ಳೊಳ್ಳೆ ಹುದ್ದೆಗಳು ಸಿಗ್ತಾ ಇದೆ. ಇವತ್ತು ನಮ್ಮ ಸಮುದಾಯದವರು 95-98% ತೆಗೆದ್ರು ಒಳ್ಳೆ ಹುದ್ದೆಗೆ ಏರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಉದ್ಯೋಗ ವಂಚಿತರಾಗಿ ಹಾಗೂ ಶಿಕ್ಷಣದಿಂದ ವಂಚಿತರಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ರೈತಾಪಿ ವರ್ಗದವರಾಗಿರೋದ್ರಿಂದ ರೈತರ ಜೀವನ ಯಾವ ತರ ಇದೆ ನಿಮಗೆ ಗೊತ್ತಿರೋ ಅಂತದ್ದು. ಅಂತ ಒಂದು ನಿಟ್ಟಿನಲ್ಲಿ ನಮ್ಮ ಸಮುದಾಯಕ್ಕೆ ರಾಜಕೀಯ ಶಕ್ತಿ ಕೇಳ್ತಾ ಇಲ್ಲ ನಾವು. ರಾಜಕೀಯ ನಮ್ಮ ಸಾಮರ್ಥ್ಯದ ಮೇಲೆ ನಾವು ಬರ್ತೀವಿ. ನಮ್ಮ ಸಮುದಾಯಕ್ಕೆ ಇವತ್ತು 2A ಮೀಸಲಾತಿ ಬೇಕೇ ಬೇಕು. ಯಾಕಂತಂದ್ರೆ ಇವತ್ತು ಶಿಕ್ಷಣದಿಂದ ಹಾಗೂ ಉದ್ಯೋಗದಿಂದ ವಂಚಿತರಾಗ್ತಾ ಇದ್ದಾರೆ. ನಾವು ಎಲ್ಲರಂಗೂ ಕೂಡ ನಾವು ಸಾಮಾನ್ಯವಾದಂತ ಬದುಕನ್ನ ಬದುಕಬೇಕು. ಇವತ್ತು ಎಲ್ಲೋ ನಾವು 98% ಮಾಡ್ಕೊಂಡು ಮತ್ತೆ ಹೊಲದಲ್ಲಿ ಕೆಲಸ ಮಾಡುವಂಥದ್ದು, ಮತ್ತೆ ಕಟ್ಟೆಗೆ ಖಾಲಿ ಕುತ್ಕೊಂಡು ಯಾವುದೋ ಒಂದು ಅಂಗಡಿ ಇಟ್ಕೊಂಡು ಜೀವನ ನಡೆಸುವಂಥದ್ದು, ಇದು ಶಿಕ್ಷಣಕ್ಕೆ ಕೊಡುವಂತ ಒಂದು ಮರ್ಯಾದೆ ಅಲ್ಲ ಅಂತ ಹೇಳ್ತೀನಿ. ಅಂಬೇಡ್ಕರ್ ಅವರು ಹೇಳಿದ್ರು, ಶಿಕ್ಷಣ ಇತ್ತಂದ್ರೆ ನಾವು ಇಡೀ ಜಗತ್ತನ್ನೇ ಗೆಲ್ಬಹುದು ಅಂತೇಳಿ. ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನವನ್ನ ಒಪ್ಕೋತೀವಿ. ನಮ್ಮ ಬಸವಣ್ಣ ಅವರು, ತಮ್ಮ ಜಿಲ್ಲೆಯವರು ಅಥವಾ ಅಂಬೇಡ್ಕರ್ ಹೇಳೋ ಸಮಾನತೆ ಎಲ್ಲವನ್ನು ಬೇಕು ಅಂತ ನೀವು ಆಶಿಸ್ತೀವಿ? ಎಲ್ಲ ಜನರಿಗೂ. ಜೊತೆಯಲ್ಲಿ ಪಂಚಮಶಾಲಿ ಮುಖ್ಯಮಂತ್ರಿಗಳು ಬೇಕು ಅನ್ನೋ ಆಗ್ರಹ ಕೇಳ್ಬರ್ತಿದೆ ನಿಮ್ಮ ಕಡೆಯಿಂದ, ಏನ್ ಹೇಳ್ತೀವಿ? ಈಗ ರಾಜಕಾರಣದಲ್ಲಿ ಅವರವರ ಸಾಮರ್ಥ್ಯಕ್ಕೆ, ಅವರವರ ಒಂದು ಶಕ್ತಿಗೆ ಸ್ಥಾನಮಾನಗಳು ಸಿಗುವಂಥದ್ದು ನೀವು ನೋಡಿದ್ದೀರಾ. ಅದು ರೂಢಿಯಲ್ಲೂ ಕೂಡ ಇದೆ. ಇವಾಗ ನಾವು ಕೂಡ ಉನ್ನತವಾದಂತ ಸ್ಥಾನಮಾನದಲ್ಲಿ ಇರ್ಬೇಕು ಅನ್ನುವಂಥವ್ರು. ಖಂಡಿತವಾಗ್ಲು ಈಗ ಪಂಚಮಸಾಲಿ ಜೊತೆಗೆ ಲಿಂಗಾಯತರು ನಾವು ಸಾಕಷ್ಟು ಸಂಖ್ಯೆಯಲ್ಲಿದ್ದೀವಿ. ನಾವು ಕೇಳ್ತಾ ಇರೋದು ನಮ್ಮ ಶಿಕ್ಷಣ ಉದ್ಯೋಗಕ್ಕೆ ಬಂದ್ರೆ ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಬೇಕು ಅಂತೇಳಿ. ನಾವು OBC ಬೇಕು ಇಡೀ ನಮ್ಮ ಲಿಂಗಾಯತ ಸಮುದಾಯಕ್ಕೆ ಅಂತೇಳಿ ನಾವು ಸೆಂಟ್ರಲ್ಗೆ ಆಗ್ರಹ ಮಾಡ್ತೀವಿ.
ಅದ್ರ ಜೊತೆಗೇನೆ ಈಗ ರಾಜಕೀಯ ಅಂತ ಬಂದಾಗ ಖಂಡಿತವಾಗ್ಲೂ ನಮ್ಮ ಲಿಂಗಾಯತ ನಾಯಕರು ಆಗ್ಬೇಕು ಅನ್ನುವಂತ ಅಪೇಕ್ಷೆ ಎಲ್ಲರಿಗೂ ಇದೆ. ನೀವು ಪರ್ಟಿಕ್ಯುಲರ್ ಹೆಸರು ತಗೊಳಕ್ ಇಷ್ಟಪಡ್ತೀರಾ? ಪರ್ಟಿಕ್ಯುಲರ್ ಹೆಸರಿಲ್ಲ, ಸಾಕಷ್ಟು ಜನ ಲಿಂಗಾಯತ ನಾಯಕರಿದ್ದಾರೆ. ಲಿಂಗಾಯತ ನಾಯಕರು ಕೂಡ ಉನ್ನತವಾದಂತ ಸ್ಥಾನದಲ್ಲಿ ಇರಬೇಕು. ನಮ್ಮ ಬ್ಯಾಟಿಂಗ್ ಯಾರ ಕಡೆ? ಬ್ಯಾಟಿಂಗ್ ಅಂತ ಏನು ಯಾರ ಪರವಾಗೂ ಇಲ್ಲ. ಸಾಕಷ್ಟು ಜನ ಲಿಂಗಾಯತ ನಾಯಕರು ಇರೋದ್ರಿಂದ ಲಿಂಗಾಯತರು ಕೇವಲ ವೋಟಿಂಗ್ ಪರ್ಪೋಸಿಗೆ ಆಗ್ಬಾರ್ದು. ಉನ್ನತವಾದಂತ ಸ್ಥಾನಮಾನಗಳು ಅಂತ ಬಂದಾಗೂ ಕೂಡ ಕನ್ಸಿಡರೇಷನ್ ಆಗ್ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕುಂಭಮೇಳದ ಬಗ್ಗೆ ತಮ್ಮ ಅನಿಸಿಕೆ ಏನು? ನೋಡಿ, ಕುಂಭಮೇಳದ ಬಗ್ಗೆ ಅದದೇ ಆದಂತ ಒಂದು ಸಂಸ್ಕಾರ, ಸಂಸ್ಕೃತಿ, ನಾವು ನಡೆದು ಬಂದಂತ ಆಚಾರ ವಿಚಾರಗಳು ಯಾವುದೂ ಕೂಡ ಪದ್ಧತಿ ಇವಾಗ ಹೊಸದ್ ಬಂದಿರೋಂಥದ್ದಲ್ಲ. ಹಿಂದಿನ ಶತಮಾನಗಳಿಂದ ನಾವೇನು ದ್ವಾಪರ ಯುಗ ಅಂತೀವಿ, ಈಗ ಕಲಿಯುಗ ಅಂತೀವಿ, ಸತ್ಯಯುಗ ಅಂತೀವಿ, ಇವೆಲ್ಲವೂ ಕೂಡ ನೋಡ್ಕೊಂಡ ಬಂದಂಥದ್ದು ಇತಿಹಾಸಗಳ ಪುರಾವೆಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಇವತ್ತಿಗೆ ರಾಮಾಯಣ ನಡೆದಿರೋದು ಸುಳ್ಳಲ್ಲ. ದ್ವಾಪರದಲ್ಲಿ ನಾವು ಕೃಷ್ಣನ ಅರಮನೆ ನೀರಲ್ಲಿ ಇರುವಂತದನ್ನ ನೋಡ್ತಾ ಇದೀವಿ, ಅದು ಸುಳ್ಳಲ್ಲ. ಯಾರೋ ತಗೊಂಡೋಗಿ ರಾತ್ರಿ ಡಂಪ್ ಮಾಡೋದಕ್ಕಾಗಲ್ಲ. ಎಲ್ಲ ಇತಿಹಾಸಗಳನ್ನ, ಆ ಪರಂಪರೆಯನ್ನ, ಈ ಮಣ್ಣಿನ ಸೊಗಡು ಅದು, ನಮ್ಮ ಭಾರತೀಯ ಸಂಸ್ಕೃತಿ ಅದು. ನಾವ್ ಯಾವ್ದನ್ನು ಕೂಡ ಅಲ್ಗಳೆದಕ್ಕಾಗಲ್ಲ. ಈಗ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇದನ್ನ ಬಿಟ್ಟು ನಾವು ಬದುಕೋದಕ್ಕಾಗಲ್ಲ. ಹಳೇ ನಮ್ಮ ಇತಿಹಾಸದಿಂದ ಬಂದಂತದ್ದು. ಅಮೆರಿಕದಲ್ಲಿ ಆದಂತಹ ಏನು ಎಲ್ಲಾ ವಿದೇಶಿಗಳನ್ನ ವಾಪಸ್ ಭಾರತಕ್ಕೆ ಕಳಿಸ್ತಾ ಇದ್ದಾರೆ ಹಾಗೂ ಅವರನ್ನ ಸರಪಳಿ ಹಾಕಿ ಕಳಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮ ಮಾತು? ನಾನು ಇದನ್ನ ಖಂಡಿತವಾಗ್ಲೂ ಒಬ್ಬ ಭಾರತೀಯಳಾಗಿ ನಾನು ವಿರೋಧಿಸ್ತೀನಿ. ಪಕ್ಷಾತೀತವಾಗಿದ್ದು ಭಾರತೀಯಳಾಗಿ ಮೊದಲನೇದು ನಮ್ಮ ದೇಶದ ಬಗ್ಗೆ, ನಮ್ಮ ಜನರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಇನ್ಯಾವುದೋ ದೇಶದ ಬಗ್ಗೆ ಅಭಿಮಾನ, ಇನ್ಯಾವುದೋ ದೇಶದ ಬಗ್ಗೆ ಒಂದು ಗೌರವಕ್ಕೋಸ್ಕರ ನಮ್ಮ ದೇಶದ ಗೌರವವನ್ನ ನಾವು ಕಳೆಯುವಂಥದ್ದನ್ನ ಮಾಡಬಾರ್ದು. ಇವತ್ತು ಬೇರೆ ದೇಶಗಳು ನಮ್ಮನ್ನ ಯಾವ ರೀತಿ ಕೆಳ ವರ್ಗದಲ್ಲಿ, ಕೆಳ ರೀತಿಯಲ್ಲಿ ನೋಡ್ತಾ ಇದೆ, ಅದಕ್ಕೆ ತಕ್ಕ ಉತ್ತರವನ್ನ ನಾವು ಕೂಡ ಕೊಡ್ಬೇಕು. ಇವತ್ತು ಅವ್ರು ಏನು ಸರಪಳಿಯನ್ನ ಕಳ್ಸೋದಕ್ಕೆ ನಾವೇನೋ ಅವರು ದೇಶದಲ್ಲಿ ಕಳ್ತನ ಮಾಡೋದಕ್ಕೆ ಹೋಗಿರ್ಲಿಲ್ಲ. ಎಲ್ಲೋ ಯಾರೋ ಒಂದು ಮಾಡಿರುವಂತ ಅಜಾಗೃತನದಿಂದ ಯಾರೋ ಒಂದು ಏನೋ ವೀಸಾ ಮಾಡಿಸ್ತೀವಿ, ಅಲ್ಲಿ ಪರ್ಮನೆಂಟ್ ಆಗಿ ಇದ್ ಮಾಡಿಸ್ಕೊಡ್ತೀವಿ, ದುಡ್ಡು ಕೊಟ್ಟು ಎಲ್ಲೋ ಒಂದು ಅಜಾಗೃತನಿಂದ ಆಗಿರುತ್ತೆ. ಹೇಳಿದ್ರೆ ತಿಳ್ಕೊಂಡು ಬರುವಷ್ಟು ಸಂಸ್ಕೃತಿ ನಮ್ಮದು. ನಾವು ಕಾಪಾಡುವಂತಹ ಪ್ರಯತ್ನ ಖಂಡಿತವಾಗ್ಲೂ ಆಗಿಲ್ಲ. ಅದಾಗ್ಬಾರ್ದಾಗಿತ್ತು. ಇದು ನಾವು ಇಡೀ ಭಾರತೀಯರು ತಲೆ ತಗ್ಸುವಂತ ವಿಷಯ. ಅದರಲ್ಲಿ ಗಂಡ್ಮಕ್ಳು, ಹೆಣ್ಮಕ್ಳು, ಮಕ್ಕಳು ಎಲ್ಲರಿಗೂ ಸರಪಳಿ ಹಾಕಿ ಕಳಿಸ್ತಾರೆ. ಇವತ್ತು 18 ಅವರು ಇದೇ ತರ ಕುತ್ಕೋಬೇಕು ಅಂತಂದ್ರೆ ನಾವು 1 ಅವರೇ ಕುತ್ಕೊಂಡ್ ಜಾಗದಲ್ಲಿ ಕುತ್ಕೊಳೋದಕ್ಕಾಗಲ್ಲ. 18 ಅವರು ಸರಪಳಿ ಹಾಕೊಂಡು ಕುತ್ಕೋಬೇಕು ಅಂತಂದ್ರೆ ಯಾವ ಇದು ಮಾನದಂಡದ ಮೇಲೆ ಸರಪಳಿಯನ್ನ ಹಾಕಿದ್ರು? ಇವ್ರು ಆಗಿರ್ಬೋದು ಪ್ರೆಸಿಡೆಂಟ್, ಅವರು ದೇಶಕ್ಕೆ, ಅಮೆರಿಕಕ್ಕೆ, ನಮ್ಮ ಭಾರತಕ್ಕಲ್ಲ. ನಮ್ಮ ಭಾರತೀಯರ ಸ್ವಾಭಿಮಾನಕ್ಕೆ ಇವತ್ತು ಧಕ್ಕೆ ತಂದಿದ್ದಾರೆ. ಇದಕ್ಕೆ ನಾನು ಪ್ರಧಾನಿಗಳಿಗೆ ಮನವಿ ಮಾಡ್ತೀನಿ, ನಿಮ್ಮ ಒಂದು ಏನು ಈ AI ಅಂತೇಳಿ ಏನು ಅಮೆರಿಕ ಇಂಡಿಯಾ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ಖಂಡಿತವಾಗ್ಲೂ ನಾನು ವಿರೋಧಿಸ್ತೀನಿ. ನಮಗೆ ಅವ್ರು ತೋರಿಸಿದಂತ ಇವತ್ತೇನು ತಿರಸ್ಕಾರ ರೂಪ ಇದೆ, ನಮ್ಮನ್ನ ತೀರಾ ಕೆಳವರ್ಗದಾಗಿ ನಮ್ಮನ್ನ ಕಂಡಿದ್ದಾರೆ. ಇದಕ್ಕೆ ನೀವು ವಿರೋಧಿಸ್ಬೇಕು, ಅವರಿಗೆ ತಕ್ಕ ಉತ್ತರವನ್ನ ನೀಡಬೇಕು ಅಂತ ಹೇಳ್ತೀನಿ. ಯಾಕಂತಂದ್ರೆ ಇಂದಿರಾ ಗಾಂಧಿ ಅವರು, ನೀವು ಅವರ ಆಡಳಿತವನ್ನ ನೋಡಿದೀರ. ಅವರು ಎಲ್ಲಾ ದೇಶಗಳಲ್ಲೂ ನಮ್ಮ ಮೇಲೆ ಇವತ್ತು ಪಾಕಿಸ್ತಾನ ಒಂದು ಅಟ್ಯಾಕ್ ಮಾಡ್ತಾ ಇದೆ ಅಂತ ಅಂದಾಗ ಎಮರ್ಜೆನ್ಸಿಯನ್ನ ತಂದ್ರು. ಎಲ್ಲಾ ದೇಶಕ್ಕೂ ಹೋಗಿ ಸೈನಿಕರ ಒಂದು ಸಹಾಯವನ್ನ, ಆರ್ಮಿ ಸಹಾಯವನ್ನ ಕೇಳಿದ್ರು. ಕೊಡೋದಕ್ಕಾಗಲ್ಲ ಅಂತಂದಾಗ ದಿಟ್ಟ ಮಹಿಳೆ ಒಬ್ಳೆ ನಿಂತ್ಕೊಂಡು ಹೋರಾಟ ಮಾಡಿದಂತ ಮಹಿಳೆಯವಳು. ಮಹಿಳೆಯರೇ ಇವತ್ತು ದಿಟ್ಟವಾಗಿ ದೇಶವನ್ನ ಆಳ್ತಾರೆ ಅಂತ ಅಂದ್ಮೇಲೆ ನಮ್ಮ ಭಾರತದ ಗೌರವವನ್ನ ಕೆಳಗಿಟ್ಟು ನಾವು ಇನ್ನೊಂದು ದೇಶಕ್ಕೆ ಹೋಗಿ ನಾವೇನೋ ಆಗ್ತೀವಿ ಅಂತಂದ್ರೆ ಇಡೀ ಭಾರತೀಯರ ತಲೆ ತಗ್ಸುವಂತ ವಿಷಯ. ಇಡೀ ಭಾರತೀಯರ ಗೌರವವನ್ನ, ಮರ್ಯಾದೆಯನ್ನ ಪಣಕ್ಕಿಟ್ಟು ಕೆಳಗಿಟ್ಟು ಅದನ್ನ ಒಂದು ಚಪ್ಪಲ್ಗಾಲಲ್ಲಿ ತುಳಿದು ಇವತ್ತು ಅಮೆರಿಕಕ್ಕೆ ಹೋದಂತೆ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ಆ ಒಂದು ದಿಟ್ಟತನ ಬರ್ಬೇಕು ಪ್ರಧಾನಿಗಳಿಗೆ. ಇವತ್ತು ನಮ್ಮ ದೇಶಕ್ಕೆ ತೋರಿದಂತ ಅಗೌರವವನ್ನ ಅವ್ರ ದೇಶಕ್ಕೆ ನಾವೇನು ಉತ್ತರವನ್ನ ಕೊಡ್ಬೇಕು, ಉತ್ತರ ಕೊಡುವಂತ ಒಂದು ಶಕ್ತಿ ಅವರಲ್ಲಿದೆ. ಕೊಡುವಂತ ಕೆಲ್ಸ ಇವತ್ತು ಇಂದಿರಾ ಗಾಂಧಿ ಅವರ ಅವರ ಒಂದು ಇದನ್ನ ತೆಗೆದು ನೋಡಾದ್ರು ಅದಕ್ಕೆ ಉತ್ತರ ಕೊಡ್ಲಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಮೇಡಮ್, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವ್ರ ಮೇಲೆ ಪೋಕ್ಸೋ ಕಾಯ್ದೆ ಏನಿತ್ತು ಅದಕ್ಕೆ ನಿರಾಳ ಕೊಟ್ಟಿದ್ದಾರೆ, ಅಂದ್ರೆ ಹೈಕೋರ್ಟ್ ಅವ್ರು ನಿರಾಳ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನ್ ನಿಮ್ಮ ವೈಯಕ್ತಿಕ ನಿಲುವು? ನೋಡಿ, ಈ ತರದ್ದು ಹಲವಾರು ಪ್ರಕರಣಗಳನ್ನ ನಾವು ನೋಡ್ತೀವಿ. ಮಹಿಳೆಯರಿಗೆ ಖಂಡಿತವಾಗ್ಲೂ ಇವತ್ತಿಗೂ ಕೂಡ ಸುರಕ್ಷತೆ ಇಲ್ಲ.
ನಮ್ಮ ಭಾರತದಲ್ಲಾಗಿರ್ಬೋದು, ನಮ್ಮ ಇನ್ನ ಎಲ್ಲಾ ಕಡೆನೂ ಕರ್ನಾಟಕದಲ್ಲಾಗಿರ್ಬೋದು ಸಾಕಷ್ಟು ಅತ್ಯಾಚಾರಗಳನ್ನ, ಅನಾಚಾರಗಳನ್ನ, ಮಹಿಳೆಯರ ಮೇಲೆ ಆಗ್ತಿರುವಂತ ದೌರ್ಜನ್ಯಗಳನ್ನ ನೋಡ್ತಾನೆ ಇದೀವಿ. ಆ ಒಂದ್ ನಿಟ್ಟಿನಲ್ಲೇ ನಮ್ಗೆ 33% ಬೇಕು ಅಂತ ಹೇಳಿದ್ದು ಇದೇ ಒಂದ್ ನಿಟ್ಟಿನಲ್ಲೇ. ಎಲ್ಲೋ ಒಂದ್ 7-8 ಜನ ಶಾಸಕರು ಅಲ್ಲಿ ಧ್ವನಿ ಎತ್ತಿದ್ರೆ ಸಾಕಾಗಲ್ಲ. ಇದನ್ನ ಕಾರ್ಯರೂಪಕ್ಕೆ ತರಬೇಕು. ನನ್ನ ಒಂದು ಪ್ರಕಾರ ವಿಶೇಷವಾದಂತ ಕಾಯ್ದೆ ಆಗ್ಬೇಕು. ಯಾರು ತಪ್ಪಿತಸ್ಥರು ಇರ್ತಾರೋ ಅವ್ರಿಗೆ ಶಿಕ್ಷೆ ಆಗುವಂತದ್ದಾಗ್ಬೇಕು. ಆ ಶಿಕ್ಷೆನ ನೋಡಿ ಮುಂದೆ ಇನ್ಯಾರು ಅದನ್ನ ತಪ್ಪು ಮಾಡಬಾರ್ದು ಅಂತ ಒಂದು ಕಾಯ್ದೆಗಳು ಇನ್ನ ಮುಂದಿನ ದಿನಮಾನದಲ್ಲಿ ಬರ್ಲಿ ಅಂತ ಹೇಳ್ತೀನಿ. ಅದೇ ವಿಷಯ ಯಡಿಯೂರಪ್ಪನವರ ವಿಷಯಕ್ಕೆ ಬಂದಾಗ ಅವ್ರು ಹಿರಿಯರಿದ್ದಾರೆ, ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ನ್ಯಾಯಾಲಯ ತೀರ್ಪು ಮಾಡುತ್ತೆ. ಅವರ ಒಂದು ಇವತ್ತೇನು ಸಂತ್ರಸ್ತಳು ಅಂತೇಳಿ ಏನ್ ಕುಟುಂಬದವರು ಆರೋಪ ಮಾಡ್ತಾ ಇದ್ದಾರೆ, ಅವರ ಒಂದು ವಿಚಾರಗಳನ್ನು ಕೂಡ ಇವತ್ತು ತಿಳ್ಕೊಬೇಕಾಗತ್ತೆ. ಎಲ್ಲಾ ವಿಚಾರಗಳನ್ನು ಕೂಡಿ ಇವತ್ತು ಹೈಕೋರ್ಟ್ ಏನು ಒಂದು ಕೋರ್ಟ್ ಅಂತಂದ್ರೆ ನಾವು ಗೌರವ ಸ್ಥಾನವನ್ನ ನೀಡ್ತೀವಿ. ಇವತ್ತು ಕೋರ್ಟ್ ತೀರ್ಪು ಕೊಟ್ಟಿದೆ ಅಂತ ಅದಕ್ಕೆ ಗೌರವಿಸ್ತೀವಿ ನಾವೆಲ್ಲ. ಇತ್ತೀಚೆಗೆ ತಮ್ಮ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಮೈಕ್ರೋ ಫೈನಾನ್ಸ್ ಅವ್ರದ್ದು ಒಂದು ಇದು ಮಾಡಬೇಕು, ಅವ್ರನ್ನ ಒಂದು ದಾರಿಗೆ ತರಬೇಕು ಅಂತ ಹೇಳಿ ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ರಿ. ಅದನ್ನ ರಾಜ್ಯಪಾಲರು ತಿರಸ್ಕಾರ ಮಾಡಿದ್ದಾರೆ. ಇದನ್ನ ನಾನು ರಾಜ್ಯಪಾಲರು ಒಂದು ಏಕಪಕ್ಷೀಯವಾಗಿ ಅವರು ಏಕ ವ್ಯಕ್ತಿಯಾಗಿ ತಮ್ಮ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ನಾವು ಮೊದಲನೇ ದಿನದಿಂದನೂ ಹೇಳ್ತಾ ಬರ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರದವರು ಈಗ ಬಡ್ಡಿ ಬಿಟ್ಬಿಡ್ಬೇಕು ಅಥವಾ ನೀವು ಕೊಟ್ಟಿರುವಂತಹ ಕ್ಯಾಪಿಟಲ್ ಲೆಕ್ಕ ಆಗೋದಿಲ್ಲ, ಇಂತಹ ಸುಗ್ರೀವಾಜ್ಞೆಗಳನ್ನ ತಂದಾಗ ಯಾಕೆ ಅದನ್ನ ರಿಜೆಕ್ಟ್ ಮಾಡಬಾರ್ದು? ಈಗ ಸ್ವಯಂ ಘೋಷಿತವಾದಂತ ಇವಾಗ ಏನ್ ರಾಜ್ಯಪಾಲರು ನಾವು ಇದನ್ನ ತಿರಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ರಾಜ್ಯಪಾಲರು ಇವತ್ತು ರಾಜಭವನದಲ್ಲಿ ಬಿಟ್ಟು ಒಂದು ಗ್ರಾಮಕ್ಕೋ ಇನ್ನೆಲ್ಲೋ ನೊಂದಂತವ್ರ ಮನೆಗೆ ಹೋದ್ರೆ ಪರಿಸ್ಥಿತಿಗಳು ಅರ್ಥ ಆಗುತ್ತೆ. ನಾವು ಸಾಕಷ್ಟು ಇಂಥ ಪರಿಸ್ಥಿತಿಗಳನ್ನ ನೋಡಿದೀವಿ. ಇವಾಗಿರುವಂತ ಕೋವಿಡ್ ಬಂತು 2 ವರ್ಷ. ಕೋವಿಡ್ ಇಂದ ಎಲ್ಲಾ ಒಂದು ಬಿಸ್ನೆಸ್ ಆಗಿರ್ಬೋದು, ಎಲ್ಲ ವ್ಯಾಪಾರಗಳು ಬೇರೆ ಬೇರೆ ಅವರು ಮಾಡ್ತಿರುವಂತ ಕಸಬೆಲ್ಲ ನಿಂತೋಯ್ತು. ಆರ್ಥಿಕವಾಗಿ ಬಹಳ ಕುಗ್ಗೋದ್ರು ಜನರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರು ಮತ್ತೆ ಚೇತರಿಸ್ಕೋಬೇಕು ಅಂದ್ರೆ ಸ್ವಲ್ಪ ಸಮಯ ಬೇಕು. ಇವತ್ತು ಎಲ್ಲೋ ಒಂದ್ ಹತ್ರ ಮೈಕ್ರೋ ಫೈನಾನ್ಸ್ ತಗೊಂಡಿದ್ದಾರೆ ಸಾಲ ಅಂತಂದ್ರೆ ಒಂದೊಂದು ದಿನ ತೀರಿಸ್ತಾರೆ. ತೀರಿಸ್ಲಿದ್ದಂಗೆ ಯಾರು ಕೂಡ ಓಡೋಗಲ್ಲ. ಅದು ಸ್ವಲ್ಪ ಕನ್ಸೆಷನ್ ಕೊಟ್ಟು ಕಡಿಮೆ ಮಾಡಿ. ಯಾಕಂದ್ರೆ RBIಗಿನ 28-23% ಅವ್ರು ಕೊಡ್ಬೇಕಾದ್ರೆ 17-18% ಇರುವಂತದನ್ನ ಅವ್ರು ಹೆಚ್ಚಿಗೆ ಕೇಳಿ ಹೆಚ್ಚಿಗೆ ತಗೋಬೇಕಾದ್ರೆ, ಜನರ ಹತ್ರ ಹೆಚ್ಚಿಗೆ ಸುಲಿಗೆ ಮಾಡ್ಬೇಕಾದ್ರೆ ನಮ್ಮ ಸರ್ಕಾರ ಮಾಡಿರುವಂತದ್ದು ಅದನ್ನ ಬಿಡಬೇಕು, ಬಡ್ಡಿ ಮನ್ನಾ ಮಾಡ್ಬೇಕು ಅಂತ ಹೇಳೋಂಥದ್ರಲ್ಲಿ ಯಾವ್ದು ಕೂಡ ಉಳ್ಳಿಲ್ಲ. ಯಾಕಂತಂದ್ರೆ ಇವತ್ತು ಅವರು ಡಬಲ್ ತಗೊಂಡಿದ್ದಾರೆ, ಅದರಲ್ಲಿ ನೀವು ಇವತ್ತಿಲ್ಲಿ ಕಾಂಪನ್ಸೇಟ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಬಡವರ ಪರವಾಗಿ ತಗೊಂಡಿರುವಂತ ಒಂದು ದಿಟ್ಟ ನಿಲುವು ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿ ನಾನು ಅದನ್ನ ಪ್ರಶಂಸ್ತೀನಿ. ಯಾಕಂತಂದ್ರೆ ಇವತ್ತು ಸಾಕಷ್ಟು ಜನ ಸಾವಿಗೀಡಾಗ್ತಾರೆ ಮಹಿಳೆಯರೇ, ಅದರಲ್ಲಿ ನೊಂದು. ಗಂಡ್ಮಕ್ಳು ಕಡಿಮೆ. ಇವತ್ತು ನೀವು ನೋಡಿ ಎಲ್ಲ ನೇಣು ಹಾಕೋತಾ ಇರೋದು, ಇವತ್ತೆಲ್ಲೋ ಇದು ಮಾಡ್ಕೋತಾ ಇರೋದು ಹೆಣ್ಮಕ್ಳು. ಇವತ್ತು ವಿಶೇಷವಾಗಿ ಹೆಣ್ಣು ಮಕ್ಳೇ ಮನೆ ನಡೆಸ್ತಾ ಇರೋದು. ಗಂಡು ಮಕ್ಳಿಗಿನ ಮನೆಯ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಎಲ್ಲಾ ಜವಾಬ್ದಾರಿಯನ್ನ ಹೊತ್ಕೊಂಡು ಅದ್ರ ಜೊತೆಗೆ ತನ್ನ ಕೆಲಸವನ್ನು ಕೂಡ ನಿಭಾಯಿಸ್ಕೊಂಡು ಮನೆ ನಡೆಸೋರ್ಗೆ ಗೊತ್ತು ಎಷ್ಟು ಕಷ್ಟ ಅಂತೇಳಿ. ಅಂತದ್ರಲ್ಲಿ ಇವ್ರು ಹೋಗಿ ದಿನಾ ಕಿರುಕುಳ ಕೊಡೋದು, ದಿನಾ ಸಮಸ್ಯೆ ಮಾಡೋದು, ಬೇರೆ ಬೇರೆ ತರ ದೌರ್ಜನ್ಯಗಳು ಮಾಡೋದನ್ನ ಮಾಡಿದಾಗ ಒಂದು ಮಹಿಳೆಗೆ ತನ್ನ ಗೌರವ, ತನ್ನ ಸ್ವಾಭಿಮಾನ, ತನ್ನ ಆತ್ಮರಕ್ಷಣೆಗಿನ ಮತ್ತೊಂದು ಯಾವುದೂ ಇಲ್ಲ. ಎಂತ ವಸ್ತು ಇದ್ರೂ ಕೂಡ ಅದು ಕ್ಷುಲ್ಲಕ ಆ ಗೌರವದ ಮುಂದೆ. ಗೌರವನೇ ಹೋಯ್ತು ಅಂತಂದಾಗ ಆ ಮಹಿಳೆಗೆ ಒಂದು ಕೀಳು ಮನಸ್ಥಿತಿ ಬಂದ್ಬಿಡ್ತಾಳೆ. ಈಗ ನನ್ ಗೌರವನೇ ಹೋದ್ಮೇಲೆ ನಾನು ಇದ್ದೇನ್ ಮಾಡೋದು, ಆ ನಿಟ್ಟಿನಲ್ಲಿ ಆತ್ಮಹತ್ಯೆ ಮಾಡ್ಕೋತಾರೆ. ಇದೆಲ್ಲ ನಿಂತ್ಕೋಬೇಕು. ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಬಗ್ಗೆ ಖಂಡಿತವಾಗ್ಲೂ ಪಕ್ಷ ಸಂಘಟನೆಯಲ್ಲಿ ಬಹಳ ಚತುರರು, ಒಂದು ಡೈನಾಮಿಕ್ ಲೀಡರ್ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ಬಡವರ ಬಂಧು, ದೀನದಲಿತರ ನಾಯಕ, ಆಧುನಿಕ ದೇವರಾಜ ಅರಸು, ದೇವೇಗೌಡರು, ಮುತ್ಸದಿ ರಾಜಕಾರಣಿ ಕಶ್ಯಪ್ಪನವರು, ಅವರು ಫಿಲ್ಟರ್ಲೆಸ್ ಸ್ಟ್ರಾಂಗ್ ಲೀಡರು, ಯಾರಿಗೂ ಎದುರ್ಲಾರ್ದಂತ ವ್ಯಕ್ತಿ. ಕೊನೆಯದಾಗಿ ಸಂಯುಕ್ತ ಪಾಟೀಲ್. ಇನ್ನ ಅನುಭವ ಕಡಿಮೆ, ಸಾಕಷ್ಟು ಅನುಭವಗಳ ಕೊರತೆ ಇದೆ. ಖಂಡಿತವಾಗ್ಲೂ ಇವತ್ತು ಬಾಗಲಕೋಟೆಯಲ್ಲಿ ಅವರು ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಸ್ಪರ್ಧೆ ಮಾಡೋದು ಮುಖ್ಯ ಅಲ್ಲ, ಸೋಲು ಗೆಲುವು ಮುಖ್ಯ ಅಲ್ಲ, ಜನರ ಜೊತೆಗೆ ಒಡನಾಟ ಇಟ್ಕೊಳೋದು ನಿಜವಾದ ರಾಜಕಾರಣಿಗಳ ಲಕ್ಷಣ. ಎಲೆಕ್ಷನ್ ಮುಗಿದು 1 ವರ್ಷ ಆದ್ರೂ ಕೂಡ ಇವತ್ತು ಜಿಲ್ಲೆ ಕಡೆ ತಲೆ ಹಾಕಿಲ್ಲ. ಇದು ಇನ್ನ ಅನುಭವದ ಕೊರತೆ. ಇನ್ನ ಸಾಕಷ್ಟು ಅವರು ಇನ್ನ ಇದರಲ್ಲಿ ಅನುಭವಗಳನ್ನ ಮಾಡ್ಕೊಳ್ಳಿ ಅಂತೇಳಿ ನಾನು. ಇದಷ್ಟು ವೀಣಾ ವಿಜಯಾನಂದ್ ಕಶ್ಯಪ್ ಅವರ ಮಾತುಗಳು. ಇದರಲ್ಲಿ ನೋವಿದೆ, ಸಂತೋಷ ಇದೆ, ಮುಂದಿನ ಆಸೆಗಳಿದ್ದಾವೆ. ರಾಜಕಾರಣದಲ್ಲಿ ಇವರಿಗೆ ಒಳ್ಳೇದಾಗ್ಲಿ ಅಂತ ಬಯಸುತ್ತಾ ಇಷ್ಟೊತ್ತು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ಮೇಡಮ್. ನಮಸ್ಕಾರ. ನಮಸ್ತೆ, ಧನ್ಯವಾದಗಳು.